ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಕಲವಾರ ಬೇಸ್ ಗುರುಮಿಟ್ಕಲ್ ಶಾಲೆಯಲ್ಲಿ ಅಗಸ್ತ್ಯ ಅಂತಾರಾಷ್ಟ್ರೀಯ ಪ್ರತಿಷ್ಠಾನ ಮಿನಿ ನಾವೀನ್ಯತೆ ಕೇಂದ್ರ ಗುರುಮಿಟ್ಕಲ್ ಇವರ ಸಹಯೋಗದೊಂದಿಗೆ ಜನವರಿ 12, 2026ರಂದು ರಾಷ್ಟ್ರೀಯ ಯುವ ದಿನಾಚರಣೆಯ ಪ್ರಯುಕ್ತ ರಸಪ್ರಶ್ನೆ ಕಾರ್ಯಕ್ರಮ ಜರುಗಿತು. ಈ ವೇಳೆ ನಾವೀನ್ಯತೆ ಕೇಂದ್ರದ ಮುಖ್ಯಸ್ಥರಾಗಿರುವ ನಾಗೇಶ್ ಡಿ ಹಾಗೂ ಶಾಲೆಯ ಮುಖ್ಯ ಗುರುಗಳು, ಸಹ ಶಿಕ್ಷಕರು, ಮಕ್ಕಳು ಇದ್ದರು. ಈ ಪದವನ್ನು ಬಿಡಿಸಿ ಸಂಧಿ ಹೆಸರಿಸಿ. टीम नंबर 2 ಗೆ 5 ಅಂಕ, ಟೀಮ್ ನಂಬರ್ 3 ಗೆ 10 ಅಂಕ, ಟೀಮ್ ನಂಬರ್ 4 ಗೆ 0, ಟೀಮ್ ನಂಬರ್ 5 ಗೆ 10 ಅಂಕ ಮತ್ತು ಟೀಮ್ ನಂಬರ್ 6 ಗೆ 0. ನೋಡಿ ಅವರು ಪ್ರಶ್ನೆ ಕೇಳ್ತೀನಿ ತೋರಿಸಬೇಕು. 4 5 ಓಕೆ ನೆಕ್ಸ್ಟ್ ಕೇಳಿದ್ರು 6 ನೋಡ್ರಿ 1 ರಿಂದ 8 ಯಾವ ಪ್ರಶ್ನೆ ಕೇಳಿದ್ರೆ 1 ರಿಂದ 10 Tell me the opposite word of old. opposite word of old Opposite word of old. Very good. Sorry. Team number 2. second ನಿಮಗೆ ಯಾವುದು ಕೇಳಬೇಕು? 1 ರಿಂದ 10. 2 5 ಬಿಟ್ಟು. ಎರಡಾ? ದಶಮಾಂಶ ರೂಪ ಬರೆಯಿರಿ. ಹೇಳಿ. 100ನೇ 25 ಇದರ ದಶಮಾಂಶ ರೂಪ. ಅದು ಭಿನ್ನರ ಸಂಖ್ಯೆ ದಶಮಾಂಶವಾಗಿ ಹೇಳಬೇಕು. ಇದನ್ನ ರಿವರ್ಸ್ ಬರ್ತೀವಿ. ಯಾವಾಗಲೂ ಫಸ್ಟ್ ಒಂದೇ ಅವರಿಗೆ ಪಾಪ ಅವರಿಗೂ ಫಸ್ಟ್ ಕ್ವೆಶ್ಚನ್ ಬರುತ್ತೆ. 2 ನಂಬರ್ ಮಾನವನ ದೇಹದಲ್ಲಿರುವ ಹೃದಯದ ಕೋಣೆಗಳ ಸಂಖ್ಯೆ ಎಷ್ಟು? 4. ಸರಿ ಉತ್ತರ. 3 ನಂಬರ್ ನೀರಿನ ಕುದಿಯುವ ಬಿಂದು ಎಷ್ಟು? ಸರಿ ಉತ್ತರ. ಕ್ವೆಶ್ಚನ್ ನಂಬರ್ 2 4. ಸಸ್ಯದ ಸಂತಾನೋತ್ಪತ್ತಿಯ ಭಾಗ ಯಾವುದು? ಸರಿ ಉತ್ತರ. ಪ್ರಶ್ನೆಗಳು 9. ಡಯಾಲಿಸಿಸ್ ಚಿಕಿತ್ಸೆಯನ್ನು ಮನುಷ್ಯನ ಯಾವ ಅಂಗಕ್ಕೆ ನೀಡುವರು? ಲಾಸ್ಟ್ ಟೈಮ್ ಬಿಡಿದನ ಕೇಳಿದ್ರೆ ಮನುಷ್ಯನ ದೇಹದ ಯಾವ ಅಂಗಕ್ಕೆ ನೀಡುವರು? 3 ಆದ್ಮೇಲೆ 2ಕ್ಕೆ. ಅಯೋಡಿನ್ ಕೊರತೆಯಿಂದ ಬರುವ ರೋಗ ಯಾವುದು? ದೇಹದಲ್ಲಿ ಐರನ್ ತಿರ್ಲಿಲ್ಲ ಅಂದ್ರೆ ಒಂದು ರೋಗ ಬರ್ತದೆ. ಅದು ಯಾವುದು? ಐರನ್ ಕೊರತೆಯಿಂದ ಬರುವ ರೋಗ ಇಲ್ಲ. ತಪ್ಪು. ವೆರಿ ಗುಡ್. ಗಳಗಂಡ ರೋಗ ಇಲ್ಲ ನೋಡೋದು. ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣ ಸಚಿವರು ಯಾರು? ಈಗಿನ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣ ಸಚಿವರು ಯಾರು? ಭಾಗಾಕಾರದ ಆದರ್ಶ ಸೂತ್ರ ಉಳ್ಕೊಂಡಿಟ್ಕೋಬೇಕು. ಪಾಸ್. ನೆಕ್ಸ್ಟ್ ಗಳಗಂಡ ಹೇಳ್ರಿ. ದಿನಾಂಕ ತಿಂಗಳು ಹೇಳ್ರಿ. ಸ್ವಾಮಿ ವಿವೇಕಾನಂದರ ಜನ್ಮ ದಿನಾಂಕ. 12 ಕರೆಕ್ಟ್ ಹೇಳ. ಅದೇ ಕರೆಕ್ಟ್. ವರ್ಷ ಬೇಡ. ದಿನಾಂಕ ತಿಂಗಳು. ಸರಿ ಉತ್ತರ. ಕರೆಕ್ಟ್ ಹೇಳಿ. ಜನವರಿ. ಸರಿ ಉತ್ತರ. ನಂತರ ಬಾಲ್ಯದ ಹೆಸರು ಏನು? ವೆರಿ ಗುಡ್. 3ನೇ ಪ್ರಶ್ನೆ 3ನೇ ತಂಡಕ ಸ್ವಾಮಿ ವಿವೇಕಾನಂದರ ಗುರು ಯಾರು? ಶ್ರೀ ರಾಮಕೃಷ್ಣ ಪರಮಹಂಸ. ವೆರಿ ಗುಡ್. ಸರಿ ಉತ್ತರ. 5 ಸ್ವಾಮಿ ವಿವೇಕಾನಂದರು ಯಾವ ದೇಶದಲ್ಲಿ ಪ್ರಸಿದ್ಧ ಭಾಷಣ ಮಾಡಿದರು?
ಸ್ವಾಮಿ ದೇಶ ಹೇಳ್ರಿ ವಾಸ್ತವ ದೇಶಗಳು ಯಾವ್ಯಾವ್ದು ಹೇಳ್ರಿ. ವಿವೇಕಾನಂದರ ಜಯಂತಿ ಒಂದು, ಇನ್ನೊಂದು ಯುವ ಜನೋತ್ಸವ. ಯುವ ಜನೋತ್ಸವ ಮೀನಿಂಗ್ ಏನು? Correct. ಯುವಕರ ದಿನಾಚರಣೆ. ದೇಶದ ಅಭಿವೃದ್ಧಿಯಲ್ಲಿ ಯುವಕರ ಪಾತ್ರ ಅತ್ಯಂತ ಮಹತ್ವ. ಯುವಕರು ಚಂದ ಕೆಲಸ ಮಾಡ್ತಾರೆ, ಆ ಕೆಲಸ ಮಾಡೋ ಚಂದ ಯುವಕರ ದಿನ ಕೂಡ ಅಂತ ಇವತ್ತು ವಿವೇಕಾನಂದರ ಜಯಂತಿ ದಿನನೇ ಇಟ್ಟಾರ. ದೇಶದ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸೋರು ಯಾರು? ಯುವಕರು. ಮಾಡಿಲ್ಲ ಮಾಡ್ಬೇಕನ್ನಷ್ಟಿಗೆ ನಾಗೇಶ್ವರ ಹಿಂಗಂದ್ರೆ ಇಲ್ಲ ಬೆಸ್ಟ್. ಹೌದಾ? ಒಂದ್ ನಾನು ಮುಂದೆ ಅದೇ ಅನ್ಬೇಕಂದ್ರೆ ಒಂದೊಂದು ತಂಡದಲ್ಲಿ ಒಬ್ಬೊಬ್ಬರೇ ಉತ್ತರ ಕೊಟ್ಟಿರಿ. ಒಂದೊಂದು ತಂಡದಲ್ಲಿ ಎಲ್ಲರೂ ಉತ್ತರ ಕೊಡೋ ರೀತಿ ಮುಂದಿನ ದಿನಗಳಲ್ಲಿ ತಯಾರಾಗ್ರಿ. ಇವತ್ತು ವಿಶೇಷ ದಿನ ಏನಂತಂದ್ರೆ ಸ್ವಾಮಿ ವಿವೇಕಾನಂದ ಹುಟ್ಟಿರೋರು. ನಮ್ಮ ಭಾರತ ದೇಶದ ಕೀರ್ತಿಯನ್ನ ಜಗತ್ತಿನ ಎಲ್ಲೆಡೆ ಕೂಡ ಪ್ರಸಾರ ಮಾಡಿರ್ತಕ್ಕಂತಹ ಮಹಾನ್ ಪುರುಷ. ಅಮೆರಿಕಾದಲ್ಲಿ ಒಂದು ಧರ್ಮ ಸಮ್ಮೇಳನ ಆಗ್ತದೆ. ಆ ಒಂದು ಧರ್ಮ ಸಮ್ಮೇಳನದಲ್ಲಿ ಭಾರತದ ಒಂದು ಧರ್ಮದ ಬಗ್ಗೆ ಜಾಗೃತಿಯನ್ನು ಮೂಡಿಸಿದ್ದು ಪ್ರಪಂಚದಾದ್ಯಂತ ಹಿಂದೂ ಧರ್ಮನೂ ಇದೆ, ಅಷ್ಟು ಫೇಮಸ್ ಇದೆ ಅಂತಕ್ಕಂತಹ ವಿಚಾರಗಳನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ಸ್ವಾಮಿ ವಿವೇಕಾನಂದರವರು. ಅವರ ಲೈಬ್ರರಿಯಲ್ಲಿ ಪುಸ್ತಕ ತೆಗೆದುಕೊಂಡು ನೋಡಿದಾಗ ಮೈ ಜುಮ್ಮಂತದೆ, ಅಷ್ಟು ಅದ್ಭುತ ಜ್ಞಾನಿಗಳು ಸ್ವಾಮಿ ವಿವೇಕಾನಂದ. ಹಾಗಾಗಿ ಇವತ್ತಿನ ದಿನವನ್ನ ರಾಷ್ಟ್ರೀಯ ಯುವ ಜನೋತ್ಸವ ಅಂತ ಆಚರಣೆ ಮಾಡ್ತೀವಿ ಎಲ್ಲ. ಇವತ್ತು ದೇಶದಾದ್ಯಂತ ಯುವಕರಿಗೆ ತುಂಬಾ ಸ್ಫೂರ್ತಿದಾಯಕ ಮಾರ್ಗದರ್ಶನ ಮಾಡಿರ್ತಕ್ಕಂತಹ ವ್ಯಕ್ತಿಗಳು ನಮ್ಮ ಸ್ವಾಮಿ ವಿವೇಕಾನಂದರು. ಇವ್ರ ಬಗ್ಗೆ ನಾವು ತಿಳ್ಕೋಬೇಕು. ಅವರ ಒಂದು ಒಳ್ಳೆಯ ಗುಣಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವೆಲ್ಲರೂ ಕೂಡ ಭಾರತದ ಉತ್ತಮ ಪ್ರಜೆಗಳಾಗ್ಬೇಕು. ನಮ್ಮ ಶಾಲೆಯಲ್ಲಿ ಏನಿದೆ 1ರಿಂದ 7ನೇ ತರಗತಿ ಇಲ್ಲಿದ್ದೀರಲ್ಲ, ಏನಿದೆ ಸಿಲೆಬಸ್ ಅನ್ನು ಚೆನ್ನಾಗಿ ಕಲಿಬೇಕ್ರಿ. ಶಾಲಾ ಇವೆಲ್ಲ ಬಿಡಬೇಕು. ನಮ್ ಗುರಿ ಉದ್ದೇಶ ಏನಾದ, ಶಾಲೆಯಲ್ಲಿ ಸಿಲೆಬಸ್ ಅನ್ನ ಕಲಿಬೇಕು, ಜೊತೆಗೆ ಮೌಲ್ಯಗಳನ್ನ ಬೆಳೆಸ್ಕೋಬೇಕು. ಮೌಲ್ಯಗಳಂದ್ರೆ ಒಳ್ಳೆ ಗುಣಗಳು, ಇನ್ನೊಬ್ಬರಿಗೆ ತೊಂದರೆ ಕೊಡೋದಲ್ಲ. ಒಳ್ಳೆಯ ಗುಣಗಳನ್ನ ಬೆಳೆಸ್ಕೊಂಡು ಉತ್ತಮ ನಾಗರಿಕರಾಗ್ಬೇಕು ನಾವೆಲ್ಲರೂ. ಅವಾಗ ಮಾತ್ರ ನಾವು ಸ್ವತಂತ್ರವಾಗಿ ಬೆಳೆಯಲು ಅವಕಾಶ ಆಗ್ತದ. ನಮ್ಮ ಸ್ವತಂತ್ರ ಒಂದು ಜೀವನ ಮಟ್ಟ ಕೂಡ ನಾವು ರಚನೆ ಮಾಡ್ಕೋಬಹುದು. ಇಷ್ಟು ಹೇಳುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ಆಹ್ವಾನಿಸಿರ್ತಕ್ಕಂತಹ ಒಂದು ಶಾಲೆಗಳಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ವಿವೇಕಾನಂದ ಜನ್ಮ ದಿನಾಚರಣೆಯ ಅಂಗವಾಗಿ ಏರ್ಪಡಿಸಿದಂತ ಅಗಸ್ತ್ಯ ಫೌಂಡೇಶನ್ ಪ್ರೇರಕರಾದ
ನಮ್ಮ ಶಾಲೆಯಲ್ಲೇ ಅವ್ರಿಗೆ ಕೇಂದ್ರ ನಾವು ಸ್ಥಾಪನೆ ಮಾಡಕ್ಕೆ ಕೊಟ್ಟಿವಿ. ಹೌದಾ? ವಿಜ್ಞಾನ ಕೇಂದ್ರ ನಮ್ಮಲ್ಲಿ ಯಾವ್ದು ಮಿನಿ ವಿಜ್ಞಾನ ಕೇಂದ್ರ. ನೀವೆಲ್ಲ ಪ್ರಯೋಗ ಮಾಡ್ತೀರಿ ಅಲ್ಲಿಗೆ ಹೋಗಿ. ಸರ್ ನಿಮ್ಗೆ ಏನು ಮಾಡಿದ್ರು, ಸ್ವಾಮಿ ವಿವೇಕಾನಂದ ದಿನಾಚರಣೆ ಅಂಗವಾಗಿ ನಿಮ್ಗೆ ರಸಪ್ರಶ್ನೆ ಕಾರ್ಯಕ್ರಮ ಮಾಡೋಣ ಮೇಡಮ್, ಮಕ್ಕಳಿಗೆ ಮಾಡಿ ಪ್ರೈಸ್ ಕೊಡೋಮಂತ ಅವ್ರ ಕಡೆಯಿಂದ ನಿಮ್ಗೆ ಎಲ್ಲರಿಗೆ ರಸಪ್ರಶ್ನೆ ಕಾರ್ಯಕ್ರಮ ಮಾಡಿ ಪ್ರಶಸ್ತಿಯನ್ನು ನೀಡಿದರು. ಅವರಿಗೆ ನಮ್ಮೆಲ್ಲ ಶಾಲೆ ವತಿಯಿಂದ, ನಮ್ಮ ಶಿಕ್ಷಕರ ವತಿಯಿಂದ ಧನ್ಯವಾದಗಳು ಹೇಳೋದು. ಕರೆಗೆ ಹೋಗ್ಬಿಟ್ಟು ಬಂದಂತ ನಮ್ಮ CRP ಸರ್ ಅವರು, ನಮ್ಮಪ್ಪ ಇವತ್ತು ಕರೆ ಮುಂದೆ ಬಂದ್ರೆ ಬರ್ಲಾಕ ಮತ್ತೆ ಊರಾಗಿದ್ರೆ ಬರ್ತಾರ, ಬೇರೆ ಕಡೆ ಹೋದ್ರಿಗಿನ ಬರಲ್ಲ, ಯಾದಗಿರಿಗಿನ ಹೋದ್ರೆ ಹೆಂಗನ ಪ್ರಯತ್ನ ಮಾಡಮಂತ ಕರೆದಿವಿ. ಸರ್ ಕರೆದೋದಕ್ಕೆ ಹೋಗ್ಬಿಟ್ಟು ಬಂದ್ರು, ಅವ್ರಿಗೂ ನಾವು ಶಾಲಾ ವತಿಯಿಂದ ಧನ್ಯವಾದಗಳು. ಈ ಸ್ವಾಮಿ ವಿವೇಕಾನಂದನ ಗುಣಗಳು, ಆದರ್ಶ ಗುಣಗಳು ಹೇಳಿದ್ರು ಸರ್, ಅವನ್ನು ಅಳವಡಿಸ್ಕೊಂತೀವಿ ನಾವು ಇವತ್ತಿನಿಂದ ಅಳವಡಿಸ್ಕೊಂತೀವಿ ಸರ್ ಅಂತ ನಿಮ್ಮ ಮನಸ್ಸಿನಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡ್ಬೋದು. ಹೌದಾ? ಅವ್ರು ಏನ್ ಮಾಡ್ಯಾರ ಅವೆಲ್ಲ ನಾವು ಮಾಡ್ತೀವಿ ಸರ್. ನಾವು ಆ ಥರ ಓದಿ ಮುಂದೆ ಆಗ್ತೀವಿ, ನಮ್ಮ ದೇಶನ ಉದ್ಧಾರ ಮಾಡ್ತೀವಿ ಅಂತ ನಿಮ್ಮ ಕೈಯಾಗೇನೆ ಅದ ದೇಶ ಉದ್ಧಾರ ಮಾಡೋದು. ಇಂದಿನ ಮಕ್ಕಳು ನಾಳಿನ ನಾಯಕರು, ಪ್ರಜೆಗಳು ನೀವೇ. ಅದಕ್ಕೆ ಅದನ್ನ ನೆನಪಿನಲ್ಲಿ ಇಟ್ಕೊಂಡು ಜರ ಓದ ಕಡೆ ಲಕ್ಷ್ಯ ಕೊಡ್ಬೇಕು, ಸಾಲಿ ಬಿಡಬಾರ್ದು. ಇಬ್ರಾಹಿಂ ಅವನು ಎಷ್ಟು ಇದಾಗಬೇಕು ಗೊತ್ತಾ, ಹೀಗೆ ಬರೋದು. ಈ ಜನ್ಮ ದಿನಾಚರಣೆ ಎಲ್ಲರಿಗೆ ಶುಭಾಶಯಗಳನ್ನು ಹೇಳುತ್ತಾ ನಾವೆಲ್ಲ ಮಾತು ಮುಗಿಸಿ. ಕಟ್ ಮಾಡಬೇಡ. ಬರ ಮುಂದೆ